25ರಂದು ಬಳಂಬೆಟ್ಟು ಘಟಕದ ಗಣೇಶ ಬೆಟ್ಟ ಅಣ್ಣಡ್ಕ ಇವರ ಮನೆಯಲ್ಲಿ ಅಪರಾಹ್ನ 3:30ಕ್ಕೆ ಧ್ವಜಾರೋಹಣ ಶಂಕರನಾಥ ಗುರುವಂದನೆಯೊಂದಿಗೆ ಸಭೆ ಜರುಗಿತು. ಸಭೆಯಲ್ಲಿ 14 ಜನ ಹಾಜರಿದ್ದು 3 ಜನ ಪದಾಧಿಕಾರಿಗಳು, 4 ಜನ ಗುರಿಕಾರರು, 6 ಜನ ಶಿಷ್ಯ ಬಾಂಧವರು ಹಾಗೂ 1 ಮಂಡಲ ಪದಾಧಿಕಾರಿಗಳು ಹಾಜರಿದ್ದರು. ಹಿಂದಿನ ತಿಂಗಳಿನ ವರದಿಯನ್ನು ವಲಯ ಪ್ರಧಾನ ಕಾರ್ಯದರ್ಶಿಗಳಾದ ನಾರಾಯಣಮೂರ್ತಿ ಗುಣಾಜಿ ವಾಚಿಸಿದರು. ಲೆಕ್ಕಪತ್ರವನ್ನು ಕೋಶಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಮಂಡಿಸಿದರು. ಮನೆಯ ಎಲ್ಲ ಶಿಷ್ಯರಿಗೆ ನಮ್ಮ ಘಟಕಾಧ್ಯಕ್ಷರಿಗೆ ವಿಶೇಷವಾಗಿ ನಮ್ಮ ಮಹಾಮಂಡಲದ ಅಧ್ಯಕ್ಷರಾದಂತಹ ಮೋಹನ್ ಭಾಸ್ಕರ ಹೆಗಡೆಯವರು ಆಹ್ವಾನವಾದಿ ಮಠದ ವ್ಯವಸ್ಥೆಯ ಮೂಲಕ ಈಗ ನಮ್ಮ ಹೃದಯ ಭಾವನೆಯನ್ನು ವ್ಯಕ್ತಪಡಿಸುವ ಇನ್ನೊಂದು ಸುಸಂದರ್ಭ ನಮಗೆ ಬಂದೊದಗಿದೆ. ಇದು ಪರಮಪೂಜ್ಯ ಶ್ರೀ ಸಂಸ್ಥಾನದವರ 50ನೇಯ ವರ್ಧಂತಿಯ ವರ್ಷ. ಈ ಸುಸಮಯದಲ್ಲಿ ನಮ್ಮ ಹೃದಯ ಸಿಂಹಾಸನಾಧೀಶ್ವರರಿಗೆ ರಜತ ಸಿಂಹಾಸನವನ್ನು ಸಮರ್ಪಿಸಲು ಯೋಜಿಸಿದೆ. ಆದಷ್ಟು ಶಿಷ್ಯ ಮನೆಗಳಿಂದಲೇ ಬರೆದುಕೊಂಡು ಅಪೇಕ್ಷೆ ಹಂಗಾದ ಕಾರಣ ನಮಗೊಂದಷ್ಟು ಪಟ್ಟಿ ಬರ್ತಿದ್ದೆವು. नमो नमः श्री गुरुपादुकाभ्यां श्री राम जय जय